ಗುರುವಿನ ಗುಲಾಮ ಆಗುವ ತನಕ ತ್ವರ್ಯದಣ್ಣ ಮುಕತಿ ಅಂದರೆ ಗುರುವಿಗೆ ನಾವು ಸಂಪೂರ್ಣವಾಗಿ ಆದ ಮೇಲೆ ನಮಗೆ ಮುಕ್ತಿ ಸಿಗೋದು ಅಂತ ಹೇಳಿ. ಹಾಗೆ ನಾವು ಹೊಸ ಹೊಸ ಆಚರಣೆಯನ್ನು ಸ್ವಲ್ಪ ಅಳಿಲು ಸೇವೆ ಅನ್ನೋ ಥರ ನಾವು ಸುಮಾರು 25 ವರ್ಷದಿಂದ ನಡೆಸ್ಕೊಂಡು ಬರ್ತಕ್ಕಂತಹ ಈ 1ನೇ ತಾರೀಕು ಜನವರಿ 1 ಕ್ಯಾಲೆಂಡರ್ ಹೊಸ ವರ್ಷದ ದಿವಸ ನಾವು ಪೂಜೆ ನಡೆಸಿಬಿಟ್ಟು ಯಾವುದೇ ರೀತಿ ಕೇಕ್ ಆಚರಣೆ ಮಾಡೋದಿಲ್ಲ. ಗುರುವಿನ ಕರೆಸಿ ಮನೆಯಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ನಮ್ಮ ಸಂಬಂಧಿಕರು, ನಮ್ಮ ಮತ್ತು ಫ್ರೆಂಡ್ಸ್ ಮತ್ತು ನಮ್ಮ ಊರ ಸುತ್ತಮುತ್ತ ಜನಕ್ಕೆ ನಾವು ಪ್ರಸಾದವನ್ನು ವಿತರಿಸ್ತೀವಿ. ನಾವು ಅಂದರೆ ಆ ಸಂತೋಷವನ್ನು ನಾವು ಹೊಸ ವರ್ಷ ಆಚರಣೆ ಅಂತಲ್ಲ, ಹೊಸ ವರ್ಷದ ದಿವಸ ನಮ್ಮಲ್ಲಿ ಒಂದು ಪೂಜೆ ಸಂತೋಷಕೂಟವನ್ನು ನಾವು ಈ ಥರ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ. ಒಂದು ಅಳಿಲು ಸೇವೆ ಇಷ್ಟು ಮಾಡಲಿಕ್ಕಾಗಿರೋದು ಒಂದು ಅಳಿಲು ಸೇವೆ. ಹಾಗೆ ನಾವು ನಮ್ಮಲ್ಲಿ ಸುಮಾರು 200 ಜನ, ಬಾಬಾ ಅಂದರೆ 250 ಜನ ಸೇರ್ತಾರೆ. ಪ್ರತಿ ವರ್ಷವೂ ಸೇರ್ತಾ ಬರ್ತಾರೆ. ಆಮೇಲೆ ಹಿಂದಿನ ದಿವಸ ನಾವು ಇದು ನಮ್ಮ ಅಡುಗೆ ಮನೆ ಒಂದು ಅಡುಗೆಯವ್ರನ್ನ ಕರೆಸ್ಬಿಟ್ಟು ನಾವು ಅಡುಗೆನ ಮಾಡಿಸಿರ್ತೀವಿ. ಸಂಜೆ 31 ಸಂಜೆ ನಾನು ಬಿತ್ತು ಬಂದಿರೋದ್ರಿಂದ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಂತೂ 91 ಜಪ ಮನೆಯಲ್ಲೇ ಮಾಡಿಸಿ ನವಗ್ರಹ ಶಾಂತಿಯನ್ನು ಮಾಡಿಸಿ ಇದು ಮಾಡೋದು. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಲಾಸ್ಟ್ ಕ್ಲಿಪ್ಪಿಂಗ್ಸ್ 1ನೇ ತಾರೀಕು ಸಂಜೆ ಲಾಸ್ಟ್ ಟೀ ಇದು. ಯಾಕೆಂದರೆ ಅಷ್ಟರ ಮೇಲೆ ನಾವು ಕುತ್ಕೊಂಡ್ಬಿಟ್ವಿ ಅಂತಂದರೆ ಪೂಜೆ ಇನ್ನು 8 ಗಂಟೆಗೆ ನಮಗೆ ಅಲ್ಲಿ ಏನು ತಿಂಡಿ ಏನು ಇರೋದಿಲ್ಲ. ಸೊ ಒಂದು ಸಣ್ಣಕ್ಕೊಂದು ಫ್ಯಾಮಿಲಿ ಫೋಟೋ, ಫ್ರೆಂಡ್ಸ್ ಫೋಟೋ, ರಿಲೇಟಿವ್ಸ್, ಅಕ್ಕ ತಂಗಿಯರ ಫೋಟೋಸು ಎಲ್ಲ ಆಗಿಬಿಟ್ಟು ಮತ್ತು ಸಂಜೆ ಒಂದು ಸ್ನಾನ ಮಾಡಿಕೊಂಡು ಗುರುಗಳಿಗೆ ಒಂದು ಪ್ರಸಾದ ಫುಲ್ಲು ಮಡಿಯಿಂದನೇ ಪ್ರಸಾದ ಮಾಡಿಕೊಂಡು ಅವರಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲರೂ ಸಂಕಲ್ಪವನ್ನು ಹೇಳ್ಕೊಳ್ತಾ ಇದ್ದೀವಿ. ಪೂಜೆ ಶುರು ಮಾಡ್ಕೊಳ್ಳಿಕ್ಕೆ ಸಂಕಲ್ಪವನ್ನು ಶುರು ಮಾಡಿಕೊಂಡು ಪೂಜೆ ಕೂತ್ಕೊಂಡು ಸುಮಾರು 12 ಅಧ್ಯಾಯ ಆಗೋ ತನಕ ಕೂತ್ಕೊಂಡು ಎಲ್ಲರೂ ನಾವು ಲಿಂಗ ಪೂಜೆಯನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಹಾಗೆ ಇದು ಪೂಜೆ ಎಲ್ಲ ನೋಡಿ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ನೈಟ್ ಪೂಜೆ ಎಲ್ಲ ಮುಗಿತು, ಎಲ್ಲರದ್ದು ಪ್ರಸಾದ ಆಯಿತು. ಪೂಜೆ ಮುಗಿದಾದ ತಕ್ಷಣ ಒಂದು ಸಿಂಪಲಾಗಿ ಒಂದು ಶಾರ್ಟ್ಸ್ ನಿಮ್ಮೆಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಮರುದಿನ ಏನು ಮಾಡಿದ್ವಿ, ನಾವೆಲ್ಲ ರಿಲೇಷನ್ಸ್ ಎಲ್ಲ ಇದ್ವಿ. ನಾವು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ಅಳಿಯ ಎಲ್ಲರೂ ಇದ್ವಿ. ಸೊ ಎಲ್ಲರೂ ಒಂದು ಸಿಗಂದೂರಿಗೆ ಹೋಗಬೇಕಿತ್ತು. ಸಿಗಂದೂರಿಗೆ ಹೋಗಿದ್ವಿ, ಬಟ್ ಈ ಬ್ರಿಡ್ಜ್ ನೋಡಿರಲ್ಲ. ಸೊ ನೈಟ್ ಟೈಮ್ ಒಂದು ಏನು ವಾಕ್ ಅಂತ ಹೇಳ್ತಾರಲ್ಲ, ಒಂದು ಟ್ರಿಪ್, ಈವ್ನಿಂಗ್ ಟೈಮ್ ಟ್ರಿಪ್ ಅಂತ ಹೇಳಿ ಹೋಗಿ ನೋಡ್ಕೊಂಡು ಬಂದ್ವಿ. ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಪ್ರಸಾದನೂ